ಈ ಸಿನಿಮಾ ನಿಮ್ಗೆ ಅನ್ನ ಕೊಟ್ಟಿದ್ರೆ ಅನ್ನದಾತರಿಗೆ ಅನ್ನದಾತ ಕೊಟ್ಟಿದ್ರೆ ಸಿನಿಮಾ ಅತ್ಯಂತ ಯಶಸ್ವಿಯಾಗಿ ರಾಜಬೌದ್ರ ಫಿಲಂ ಫ್ಯಾಕ್ಟರಿ ಕನ್ನಡ ಚಿತ್ರದಲ್ಲಿ ಹೊಸಬರಿಗೆ ಅವಕಾಶ ಕೊಡೋದು ದೊಡ್ಡ ಬ್ಯಾನರ್ ಆಗಲಿ, ಸಾಕಷ್ಟು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡೋದು ಶಕ್ತಿ ಕೊಡ್ಲಿ. ನಾನು ಕೂಡ ಹೊಸ ಹೊಸ ಪ್ರತಿಭೆಗಳು ಕೊಟ್ಟು ಬಹಳಷ್ಟು ಜನ ಕಲಾವಿದರಿಗೆ ಬಹುಶಃ ಚಿತ್ರರಂಗದಲ್ಲಿ 4-5 ಜನ ಹಿರಿಯರನ್ನು ಅವಕಾಶ ಕೊಟ್ಟಿದ್ದೀನಿ. ನೆನಪು ಮಾಡೋದ್ರ ಬಗ್ಗೆ ಮಾಧ್ಯಮದಲ್ಲಿ ಬೇಜಾರಾಗುತ್ತೆ. ಮಾಧ್ಯಮ ಮಿತ್ರರಂದ್ರೆ ಸಿನಿಮಾ ಇಲ್ಲ, ಮಾಧ್ಯಮದ್ರು ಬಹಳ ಮುಖ್ಯವಾದ ಪಾತ್ರ ವಹಿಸ್ತಾರೆ. ನನಗಂತೂ ಇವತ್ತು ಚಿತ್ರರಂಗ ಗಟ್ಟಿಯಾಗಿಲ್ಲ ಕಾರಣ ಮಾಧ್ಯಮ ಮಿತ್ರರು, ಪ್ರಿಂಟ್ ಮೀಡಿಯಾದವರು ಎಸ್ಕ್ಯೂಸ್ ಮಾಡಿದ್ಮೇಲೆ ಇವತ್ತು ಏನಾದ್ರು ಮತ್ತೆ ಚಿತ್ರರಂಗದ ಅಧ್ಯಕ್ಷನಾಗಿ ಮತ್ತೆ ಕೂತಿದ್ರೆ ಮಾಧ್ಯಮ ಮಿತ್ರ ಕಾರಣ. ಎಷ್ಟೋ ಕೋಟಿಗಳ ದುಡ್ದೆ ಕೋಟಿ ಕಳೆದೆ, ಅದು ಸೆಕೆಂಡ್ರಿ. ಜನರ ಪ್ರೀತಿ ವಿಶ್ವಾಸ ಗಳಿಸೋದು ಸಿನಿಮಾ ಇದೆ, ವೆರಿ ಗುಡ್ ಪವರ್ಫುಲ್ ಮೀಡಿಯಾ ಅಂತ ಹೇಳಿದೆ. ಅದರಿಂದ ನಮ್ಮಲ್ಲಿ ಮೊನ್ನೆ ಒಂದು ಸ್ಮಾಲ್ ಇನ್ಸಿಡೆಂಟ್ ಕೂಡ ಆಯ್ತು, ಮೀಟು ಆಗೋಣ ಅಂತ ಹೇಳ್ತಾರೆ. ನಮ್ಮ ಚಿತ್ರರಂಗದ ಇಲ್ಲ, ಅದು ಕನ್ನಡ ಚಿತ್ರ ಬಹಳ ಕಡಿಮೆ. ಎಲ್ಲೋ ಕಾರ್ಪೊರೇಟ್ ಕಂಪ್ನಿಗಳಾಗತ್ತೆ, ಡಿಪಾರ್ಟ್ಮೆಂಟ್ಗಳಾಗತ್ತೆ, ಇನ್ನೆಲ್ಲೋ ಲೇಬರ್ ಆಗತ್ತೆ. ಸಿನಿಮಾ ರಂಗನ ಯಾಕೆ ಬೆಟ್ ಮಾಡಿ ತೋರ್ತೀರಾ ಅಂತ ನೇರವಾಗಿ ರಾಜಕೀಯದ ಎಲ್ಲ ಕಡೆ ಅದೇ ಎಲ್ಲಾ ಕಡೆ ಆದ್ರೆ ಸಿನಿಮಾನ ಯಾಕೆ ಬೆಟ್ ಮಾಡಿ ತೋರ್ತೀರಾ ಅಂತ ಒಂದು ಹಗರಣಗಳು ನೇರವಾಗಿ ಬಂದು ವಾಣಿಜ್ಯ ಮಂಡಿಗೆ ಬಂದು ಹೇಳೋದೇ ಕೆಲಸ ಮಾಡಬೇಕು. ಸುಮ್ಮನೆ ಪ್ರಕರಣ ಮಾಡಿದ್ರೆ ಕೇರಳದಲ್ಲೆಲ್ಲೋ 15 years ಬ್ಯಾಕ್ ಆಗಿದ್ದು, ಇವತ್ತಿನ ಮ್ಯಾರಥಾನ್ ವೆರಿ ಪವರ್ಫುಲ್. ದಯವಿಟ್ಟು ಇಂಥದಕ್ಕೆಲ್ಲ ಆಸ್ಪದ ಕೊಡಿ. ನಯ ನಡತೆ ವಿಜಯ ಸಂಸ್ಕಾರ ಹೆಣ್ಮಕ್ಳು ನಮ್ಮ ಮನೆಯಲ್ಲಿ ಮಾಡ್ತಿದ್ದೇನೆ. ಸಿನಿಮಾ ರಂಗದಲ್ಲಿ ಯಾರೇ ಏನೇ ಕೆಲಸ ಗೌರವ ಕೊಡೋದ ಕೆಲಸ ನಿರ್ಮಾಪಕರು ಮಾಡಿ ಸಿನಿಮಾ ರಂಗಕ್ಕೆ ಖುಷಿಗೆ ಬರೋ ಕೆಲಸ ಮಾಡೋದು ಅಂತ ಹೇಳ್ತಾ ಮತ್ತೊಮ್ಮೆ ಈ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಹಸಿರವರು ಬಹಳ ಖುಷಿಯಿಂದ ಎಂತೂಸಿಯಾಸ್ಟಾಗಿ ಕೆಲಸ ಮಾಡಿದ್ರ. ಮತ್ತೆ ಇನ್ನೊಂದು ಬಹಳ ಮುಖ್ಯ, ಉತ್ತರ ಕರ್ನಾಟಕ ಇಲ್ಲದೆ ಚಿತ್ರರಂಗ ಇಲ್ಲ. ಚಿತ್ರರಂಗ ಕಾರಣ ನಿಮ್ಮ ನಾರ್ತ್ ಕರ್ನಾಟಕ, ಉತ್ತರ ಕರ್ನಾಟಕದವರು ಕನ್ನಡಕ್ಕೆ, ಕನ್ನಡ ಭಾಷೆಗೆ, ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿಕೊಂಡು ಬಹಳ ವರ್ಷಗಳ ಕಾಲ ಡಾಕ್ಟರ್ ರಾಜ್ಕುಮಾರ್ ಕೂಡ ಹೇಳ್ತಾ ಇದ್ರು, ಈ ಬಾಂಬೆ ಕನ್ನಡದವರು, ಹೈದರಾಬಾದ್ ಕನ್ನಡದವರು ಕನ್ನಡ ಸಿನಿಮಾಗಳನ್ನು ನೋಡೋ ಜಾಗ ನೋಡು ಉತ್ತರ ಕರ್ನಾಟಕದ ಎಲ್ಲ ಒಟ್ಟಾಗಿ ಒಂದಾಗಿ ಸೇರ್ಕೊಂಡು ಸಿನಿಮಾ ಮಾಡಿದ್ರ ಉತ್ತರ ಕನ್ನಡ ಬಲವಾಗಿ ಗಟ್ಟಿಯಾಗಿ ಸಿನಿಮಾನ ಪಬ್ಲಿಷ್ ಮಾಡಿ ಈ ಸಿನಿಮಾ ಒಂದು ಅತ್ಯಂತ ಯಶಸ್ವಿ ಆಗುತ್ತೆ ಅಂತ ಹೇಳ್ತೀನಿ. ಬಹುಶಃ ಈ ಸಿನಿಮಾ ಹಸುರು ಒಂದು ದಾಖಲೆ ಆಗಿ ನಮ್ಮ ಸುರೇಶ್ ಶಿಖಣ್ಣ ಅವರು ನಮ್ಮ ಸ್ನೇಹಿತರು ಶಂಭೂರು ಕೂಡ ಬಂದಿದ್ದಾರೆ, ಅವರು ಕೂಡ ಉತ್ತರ ಕರ್ನಾಟಕದಲ್ಲೇ. ನಮಗೆ ಉತ್ತರ ಕರ್ನಾಟಕದ ಬಹಳ ಖುಷಿ ನನಗೆ. ಅದರಿಂದ ನಮ್ಮ ನಾಳೆ ತಾರಕೇಶ್ವರ ನಮ್ಮ ಈಗ 500 ಸಿನಿಮಾಗಳನ್ನ ಮಾಡಿದ ನಟ ಇವರು. ಇಂಥವ್ರಿಗೆ ಕುರ್ಚಿ ಸರ್ಕಾರ ಕುರ್ಚಿ ಸನ್ಮಾನ ಮಾಡಿ ಇವಾಗ ಇದು ಕೂಡ ಅವಾರ್ಡ್ನ ಕೆಲಸ ಮಾಡ್ತಾ ಇಲ್ಲ. ಯಾರಿಗೆ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಆ ಪ್ರತಿಭಾವಂತರಿಗೆ ಹುಡುಕಿ ಸನ್ಮಾನ ಮಾಡೋದು, ಹುಡುಕಿ ಒಂದು ಯಾವುದೋ ಒಂದು ಪ್ರಶಸ್ತಿಗಳನ್ನ ಕೊಡೋದು ಕೆಲಸ ಮಾಡಿ. ನೀವು ಬಹಳ ಸಿನಿಮಾಗಳು ಮಾಡಿದ್ರ, ನಿಮ್ಗೆ ಒಳ್ಳೆ ಕೆಲಸ ಮಾಡಿದ್ರೆ, ಕನ್ನಡ ಸೇವೆ ಮಾಡಿದ್ರೆ, ನಾಳೆ ನೀವು ರಿಲೀಸ್ ಮಾಡೋದು ತಾರಕೇಶ್ವರ ಒಳ್ಳೆದಾಗಲಿ ಹಾರೈಸ್ತಾ ಮತ್ತೊಮ್ಮೆ ಹಸುರು ಒಳ್ಳೆದಾಗಲಿ ಮಾತಾಡ್ತೀನಿ. ಜೈ ಹಿಂದ್. ಇನ್ನು ಹ್ಯಾಟ್ ಮ್ಯಾನ್ ಪುರುಷೋತ್ತಮ ಬಗ್ಗೆ ಹೇಳಬೇಕು. 25 ಸಿನಿಮಾ ಮಾಡೋದು ಆತ್ಮೀಯತೆ ಅವ್ರ ಹ್ಯಾಟ್ ಮ್ಯಾನ್ ಅಂತ ಯಾವಾಗ ನಗಂತಾನೆ ಇರ್ತಾರೋ ಎಲ್ಲ ಈ ಪೌರಾಣಿಕ ಸಿನಿಮಾಗಳನ್ನ ಮಾಡಿ ಹ್ಯಾಪಿ ಮ್ಯಾನ್ ಅಂಡ್ ಎಲ್ಲಾ ನಿರ್ಮಾಪಕರು ಎಲ್ಲೂ ಒಂದು ರೂಪಾಯಿ ಲಾಸ್ ಮಾಡ್ತಿಲ್ಲ. ಅದು ಬಹಳ ದೊಡ್ಡ ಗುಣ. ಅವ್ರ ಕೈ ಗುಣ ತುಂಬಾ ನಿಮ್ಮ ಕೂಡ ಇದೆಲ್ಲ ಲೆಕ್ಕಿಗೆ ಮೇಲೆ ಬಂದಿರೋದು. ನಿಮ್ಮ ಒಳ್ಳೆದಾಗುತ್ತೆ ಮತ್ತೊಮ್ಮೆ ಹೇಳಿ ನಾನು ಮಾತು